I'm sure that most of you are familiar with the signs and symbols that you see on the screen. ನಿಮ್ಮಲ್ಲಿ ಅನೇಕರು ಸ್ಕ್ರೀನ್ ಮೇಲೆ ನೋಡುವಂತಹ ಅಥವಾ ಪರದೆ ಮೇಲೆ ನೋಡುವಂತಹ ಈ ಚಿಹ್ನೆಗಳು ಮತ್ತು ಈ ಸನ್ನೆಗಳ ಮುಖಾಂತರ ವಿಷಯದಲ್ಲಿ ಬಹಳ ಚಿರಪರಿಚಿತರೆಂಬುದಾಗಿ ನಾನು ನೆನೆಸ್ಕೊಳ್ತೇನೆ. Even old people or retired people today are very, very active in social media. ಈ ದಿನ ಒಂದು ನಿವೃತ್ತರಾದಂತಹ ಜನರು, ವಯಸ್ಸಾದಂತವರು ಸಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ಚಟುವಟಿಕೆ ಉಳ್ಳವರಾಗಿದ್ದಾರೆ. Some months ago, I visited a village very, very far away from the nearest town, and some of the boys were asking me, Anna, can you give me your Facebook account's name? ಕೆಲವು ಸಮಯದ ಹಿಂದೆ ಒಂದು ಪಟ್ಟಣಕ್ಕೆ ಬಹಳ ದೂರವಾಗಿರುವಂತಹ ಒಂದು ಬಹಳ ಒಳಗಿರುವಂತಹ ಹಳ್ಳಿಗೆ ನಾನು ಹೋದಂತಹ ಸಮಯದಲ್ಲಿ ಅಲ್ಲಿರುವಂತಹ ಕೆಲವು ಯವನಸ್ಥ ಹುಡುಗರು, ಅಣ್ಣ ನಿಮ್ಮ ಫೇಸ್ಬುಕ್ ಅಕೌಂಟ್ ನ ಹೆಸರನ್ನು ಕೊಡ್ತೀರಾ ಎಂಬುದಾಗಿ ಕೇಳಿದ್ರು. So that means today social network has reached the nook and corner of our nation. ಅದರ ಅರ್ಥವೇನೆಂದ್ರೆ ಈ ಒಂದು ಸಾಮಾಜಿಕ ಅಂತರ್ಜಾಲ ಅಥವಾ ಸಾಮಾಜಿಕ ಮಾಧ್ಯಮವು ನಮ್ಮ ರಾಷ್ಟ್ರದ ಪ್ರತಿಯೊಂದೊಂದು ಮೂಲೆಗಳಿಗೂ ಸಹ ತಲುಪಿದೆ. Okay, if you are active either in Facebook or YouTube or any other online social media, you know there is something called as subscribe or follow me. ಒಂದು ವೇಳೆ ನೀವು ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಫೇಸ್ಬುಕ್ ಆಗ್ಲಿ ಅಥವಾ ಬೇರೆ ಯೂಟ್ಯೂಬ್ ಆಗ್ಲಿ ಯಾವುದೇ ಒಂದು ಮಾಧ್ಯಮವಾಗಿದ್ದರೂ ಸಹ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಅಥವಾ ನಮ್ಮನ್ನು ಹಿಂಬಾಲಿಸಿ ಅಥವಾ ಫಾಲೋ ಮೀ ಅಥವಾ ಸಬ್ಸ್ಕ್ರೈಬ್ ಎಂಬುದಾಗಿ ಒಂದು ಅಂಶ ಇರ್ತದೆ. What is the meaning of that? ಅದರ ಅರ್ಥ ಏನು? When now you subscribe to a YouTube channel, ನೀವೊಂದು ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆದ್ರೆ what is the meaning of that? ಅದರ ಅರ್ಥ ಏನು? You are saying that I want to follow you, meaning I want to see more of the videos that you are going to put up, more of your stuff, so keep me posted. That's what you're trying to tell. ಅದರ ಅರ್ಥ ಏನೆಂದ್ರೆ, ನೀವು ಆ ನಿರ್ದಿಷ್ಟವಾದಂತಹ ಒಂದು ಮಾಧ್ಯಮಕ್ಕೆ ಅಥವಾ ಚಾನೆಲ್ಗೆ ಹೇಳುವಂತಹ ವಿಷಯವೇನೆಂದ್ರೆ, ನೀವು ಉತ್ಪಾದಿಸುವಂತಹ ಅಥವಾ ನೀವು ಮಾಡುವಂತಹ ಎಲ್ಲಾ ವಿಡಿಯೋಗಳನ್ನ ನಾನು ನೋಡ್ಬೇಕು, ಆದ್ರಿಂದ ನೀವು ಎಲ್ಲಾ ವಿಡಿಯೋಗಳನ್ನ ನನಗೋಸ್ಕರವಾಗಿ ಪೋಸ್ಟ್ ಮಾಡ್ರಿ ಎಂಬುದಾಗಿ. Not only that, no, most often when YouTubers, when they end a video, they will tell you, please like it, please subscribe. ಅಷ್ಟು ಮಾತ್ರವೇ ಅಲ್ಲ, ಆ ಯೂಟ್ಯೂಬರ್ಸ್ ಅವರು ತಮ್ಮ ವಿಡಿಯೋಗಳನ್ನು ಹಾಕುವಂತಹ ನಿರ್ದಿಷ್ಟವಾದಂತಹ ಮಾಧ್ಯಮದವರು ಆ ವಿಡಿಯೋದ ಕಡೆಯಲ್ಲಿ ಇದನ್ನ ಇಷ್ಟಪಡ್ರಿ, ಇದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಎಂಬುದಾಗಿ ಅವ್ರು ಹೇಳ್ತಾರೆ. So what does that mean? They want you to follow them. Can I ask brother to mute there? Yeah. Brother Ezekiel, can you mute all? And yeah, I'm doing that. I'm doing. Okay, right. Thank you. Now you also can remove that your mic. I think it's done. Brother Junior, you can also unmute it. Brother Junior, you can unmute. Yeah, there we are. Right. So we know this concept that the world wants to follow it. ನಮಗೆ ಈ ಒಂದು ಪರಿಕಲ್ಪನೆ ಅರ್ಥ ಆಯ್ತು. ಲೋಕಕ್ಕೆ ನೀವು ಅದನ್ನು ಹಿಂಬಾಲಿಸಬೇಕೆಂಬುದಾಗಿ ಇಷ್ಟಪಡುವಂತದ್ದಾಗಿದೆ. Now it's very, very interesting that even before the social media or any of these online activities came into existence, in the first century itself, Jesus went around telling people to follow him. ಈ ಸಾಮಾಜಿಕ ಮಾಧ್ಯಮಗಳು ಅಥವಾ ಆ ಒಂದು ಜಾಲತಾಣಗಳು ಬರುವುದಕ್ಕಿಂತ ಮುಂಚಿತವಾಗಿಯೇ, ಎಷ್ಟೋ ವರ್ಷಗಳ ಮುಂಚಿತವಾಗಿ ಅಥವಾ ಮೊದಲನೆಯ ಶತಮಾನದಲ್ಲಿಯೇ ಕರ್ತನಾದಂತ ಯೇಸು ಕ್ರಿಸ್ತನು ಜನರ ಬಳಿಗೆ ಹೋಗಿ ತನ್ನನ್ನು ಹಿಂಬಾಲಿಸುವಂತೆ ಹೇಳಿದನು. He went around
Wherever he went, he looked for some people. He pointed his fingers at them and he said, "You come and follow me." ಆತನು ಹೋದಲ್ಲೆಲ್ಲ ನೋಡಿದಂತಹ ಜನರನ್ನ ಆತನು ಬೆರಳಿಟ್ಟು ತೋರಿಸಿ, ನೀವು ಬಂದು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಹೇಳಿದನು. Now, it is also important for us to ask this question: why we want to follow another person? ಮತ್ತೊಂದು ಪ್ರಶ್ನೆ ನಾವು ಕೇಳುವಂತದ್ದು ಬಹಳ ಉತ್ತಮವಾದಂತ ಪ್ರಶ್ನೆ ಏನಂದ್ರೆ, ಮತ್ತೊಬ್ಬ ವ್ಯಕ್ತಿಯನ್ನ ನಾನ್ ಯಾಕೆ ಹಿಂಬಾಲಿಸಬೇಕು ಅಥವಾ ನಾವ್ ಯಾಕೆ ಹಿಂಬಾಲಿಸಬೇಕು? Whether it is Facebook or YouTube or any other thing, the reasonable question is to ask this: why you want to follow that person? ಒಂದು ವೇಳೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಎಲ್ಲೇ ಆಗಿದ್ರು ಸಹ ಆ ಒಂದು ನಿಯಮಿತವಾದಂತಹ ಒಂದು ಕಾರಣವಾದಂತಹ ಒಂದು ಪ್ರಶ್ನೆ ಏನಂದ್ರೆ, ನಾನು ಯಾಕೆ ಆ ವ್ಯಕ್ತಿಯನ್ನ ನಾನು ಹಿಂಬಾಲಿಸಬೇಕು? You can't blindly follow another person. ನೀವು ಒಂದು ಮಂಕಾಗಿ ಅಥವಾ ಕುರುಡಾಗಿ ಒಬ್ಬ ವ್ಯಕ್ತಿಯನ್ನು ಅಥವಾ ಮತ್ತೊಬ್ಬ ವ್ಯಕ್ತಿಯನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. You can't follow another person just to please the one who is calling you. ನಿನ್ನನ್ನು ಕರೆದಂತ ಆ ವ್ಯಕ್ತಿಯನ್ನ ಕೇವಲ ಮೆಚ್ಚಿಸುವುದಕ್ಕೋಸ್ಕರವಾಗಿ ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. You should have a valid reason why you want to follow another person. ನೀನೊಬ್ಬ ವ್ಯಕ್ತಿಯನ್ನು ಹಿಂಬಾಲಿಸುವುದಕ್ಕೋಸ್ಕರವಾಗಿ ಒಂದು ಮೌಲ್ಯವುಳ್ಳಂತಹ ಕಾರಣ ಬೇಕಾಗುತ್ತದೆ. So when Jesus looked at individuals during his earthly ministry and asked them to follow him, did those people really understand why he was calling them? ಯೇಸು ಈ ಭೂಮಕದಲ್ಲಿದ್ದಾಗ ತನ್ನ ಭೌಮಿಕ ಸೇವೆಯ ಅವಧಿಯಲ್ಲಿ ಆ ಜನರನ್ನು ಕರೆಯುವಂತಹ ಸಮಯದಲ್ಲಿ ಆ ವ್ಯಕ್ತಿ ಅಥವಾ ಯೇಸು ಕ್ರಿಸ್ತನು ಅವರನ್ನು ಯಾಕೆ ಕರೆಯುತ್ತಾ ಇದ್ದಾನೆಂಬುದಾಗಿ ಅವರು ನಿಜವಾಗಿಯೂ ಸಹ ಅರ್ಥ ಮಾಡಿಕೊಂಡರು. So in this session, we are going to mainly focus on the call of discipleship. ಈ ಒಂದು ನಿರ್ದಿಷ್ಟವಾದಂತಹ ಸೆಷನ್ ಅಲ್ಲಿ ನಾವು ಪ್ರಾಮುಖ್ಯವಾಗಿ ಒಬ್ಬ ಶಿಷ್ಯನ ಕರೆ ಎಂಬುದರ ಕುರಿತಾಗಿ ನಮ್ಮ ಗಮನವನ್ನು ಹರಿಸಲಿಕ್ಕಿದ್ದೇವೆ. Why Jesus called other people? ಯೇಸು ಯಾಕೆ ಇತರ ಜನರನ್ನ ಕರೆದನು? And how people responded to this call. We're going to look at that. ಮತ್ತು ಜನರು ಈ ಕರೆಗೆ ಹೇಗೆ ಪ್ರತಿಕ್ರಿಯಿಸಿದರು ಎಂಬಂತ ವಿಷಯವನ್ನ ನಾವು ನೋಡ್ಲಿಕ್ಕಿದ್ದೇವೆ. The first thing that we need to understand is this is a very special type of call. ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಅಂಶ, ಇದು ಒಂದು ವಿಶೇಷವಾದಂತಹ ಕರೆ. Now, if you look at the background of the first century, ನೀವು ಮೊದಲನೇ ಶತಮಾನದ ಹಿನ್ನೆಲೆಯನ್ನು ನೋಡುವಾಗ, usually the teachers were chosen by the disciples. ವಿಶೇಷವಾಗಿ ಉಪಾಧ್ಯಾಯರು ಆ ಒಂದು ಶಿಷ್ಯರಿಂದ ಆರಿಸಲ್ಪಡುತ್ತಾರೆ. Now, for instance, even students after 12th standard, you are choosing a college according to your interest. 12ನೇ ತರಗತಿ ಆದ ನಂತರ ವಿದ್ಯಾರ್ಥಿಗಳು ಅಥವಾ PUC ಆದ ನಂತರ ವಿದ್ಯಾರ್ಥಿಗಳು ನಿಮಗೆ ಇಷ್ಟವಾದಂತಹ ಕಾಲೇಜುಗಳನ್ನು ನೀವು ಆರಿಸಿಕೊಳ್ಳುತ್ತೀರಿ. There are many colleges around us and you are choosing a particular college of your choice. ನಮ್ಮ ಸುತ್ತಲೂ ಅನೇಕ ಕಾಲೇಜುಗಳಿವೆ. ನಿಮಗೆ ಇಷ್ಟವಾದಂತಹ ನಿರ್ದಿಷ್ಟವಾದಂತಹ ಕಾಲೇಜುಗಳನ್ನ ನೀವು ಆರಿಸಿಕೊಳ್ಳುತ್ತೀರಿ. In those days when Jesus was here on this earth, usually the disciples or the learners, they chose their masters. ಯೇಸು ಕ್ರಿಸ್ತನು ಈ ಭೂಮಕದ ಮೇಲೆ ಇದ್ದಂತಹ ಆ ದಿನಗಳಲ್ಲಿ ಶಿಷ್ಯರು ತಮ್ಮ ಗುರುವನ್ನ ಅವರು ಆರಿಸಿಕೊಳ್ಳುತ್ತಾ ಇದ್ದರು. But Jesus' way of choosing disciples was totally different. ಆದ್ರೆ ಯೇಸು ತನ್ನ ಶಿಷ್ಯರನ್ನು ಆರಿಸಿಕೊಳ್ಳುವಂತಹ ವಿಧಾನ ಸಂಪೂರ್ಣವಾಗಿ ಬೇರೆಯಾಗಿತ್ತು ಅಥವಾ ವಿಭಿನ್ನವಾಗಿತ್ತು. Look at this verse, John chapter 15 verse 16. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 60ನೇ ವಚನವನ್ನ ನೀವು ನೋಡ್ರಿ. 16. 15ನೇ ಅಧ್ಯಾಯ 16ನೇ ವಚನವನ್ನು ನೀವು ನೋಡ್ರಿ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ. Right, enough brother. It is already on the screen. You just have to look at the screen. Those verses are put up on the screen.
Okay. ಈಗಾಗಲೇ ಇದು ಸ್ಕ್ರೀನ್ ನ ಮೇಲಿದೆ, ನೀವು ಆ ಸ್ಕ್ರೀನ್ ಅನ್ನು ನೋಡಿದ್ರೆ ಸಾಕು. Okay. So here Jesus makes it very clear, you did not choose me, rather I chose you as my disciples. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತಹ ಮಾತೇನೆಂದ್ರೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ಆದ್ರೆ ನಾನು ನಿಮ್ಮನ್ನು ನನ್ನ ಶಿಷ್ಯರನ್ನಾಗಿ ಆರಿಸಿಕೊಂಡಿದ್ದೇನೆ. Now if you look at those 12 people that Jesus chose, ಆ ಯೇಸು ಕ್ರಿಸ್ತನು ಆರಿಸಿಕೊಂಡಂತಹ 12 ಜನರನ್ನ ನಾವು ನೋಡುವಾಗ, he went after them. He went after Simon and his brother. He went after Matthew. He went after Thomas. That's how we read in the scripture. ಆತನು ಸೀಮೋನನ ಹಿಂದೆ ಹೋದನು, ಆತನು ಮತ್ತಾಯನ ಹಿಂದೆ ಹೋದನು, ಆತನು ಆ ಒಂದು ತೋಮನ ಹಿಂದೆ ಹೋದದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. Brothers and sisters, at the outset, I also want to say this to you, that you did not choose God, rather God through Christ chose you even before the foundation of this world. ನಾನು ನಿಮಗೆ ಹೇಳಬೇಕಾದಂತಹ ಮಾತೇನೆಂದ್ರೆ, ನೀವು ದೇವರನ್ನು ಆರಿಸಿಕೊಳ್ಳಲಿಲ್ಲ, ಆದ್ರೆ ಲೋಕವು ಉತ್ಪತ್ತಿ ಆಗುವುದಕ್ಕಿಂತ ಮುಂಚಿತವಾಗಿ ಅಥವಾ ಈ ಭೂಮಿಗೆ ಜಗತ್ತುತ್ಪತ್ತಿಗೆ ಮುಂಚೆಯೇ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. The reason why you were able to hear the voice of God inviting you to become his disciple is mainly because you were chosen in Christ Jesus before, in eternity past. ನೀವು ಯಾಕೆ ಯೇಸು ಕ್ರಿಸ್ತನ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯವಾಯಿತೆಂಬುದಾಗಿ ನಾವು ನೋಡುವಾಗ, ನೀವು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಜಗದುತ್ಪತ್ತಿಗೆ ಮುಂಚೆ ಅಥವಾ ಈ ಒಂದು ಯುಗದ ಪ್ರಾರಂಭವಾಗುವುದಕ್ಕಿಂತ ಅಥವಾ ನಿತ್ಯತ್ವ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿಯೇ ನೀವು ಆರಿಸಲ್ಪಟ್ಟವರಾಗಿದ್ದೀರಿ. So therefore, when you think of this discipleship call, remember it is a very, very special call. ಆದ್ದರಿಂದ ಈ ಶಿಷ್ಯತ್ವದ ಕುರಿತಾಗಿ ನಾವು ಆಲೋಚಿಸುವಾಗ, ಈ ಶಿಷ್ಯತ್ವದ ಕರೆ ಎನ್ನುವಂಥದ್ದು ಬಹಳ ಬಹಳ ಒಂದು ವಿಶೇಷವಾದಂತಹ ಒಂದು ಕರೆಯಾಗಿದೆ. It is not only a special call, it is also a very strange kind of call. ಇದು ಕೇವಲ ವಿಶೇಷವಾದಂತಹ ಕರೆ ಮಾತ್ರವೇ ಅಲ್ಲ, ಇದು ಬಹಳ ಅಪರೂಪವಾದಂತಹ ಒಂದು ಕರೆಯಾಗಿದೆ. If you look at Jesus during his earthly ministry, ಯೇಸುವಿನ ಭೌಮಿಕ ಸೇವೆಯ ವಿಷಯದಲ್ಲಿ ನೀವು ನೋಡುವಾಗ, he went around and met hundreds and hundreds of people daily. ಆತನು ನೂರಾರು ಜನರನ್ನ ಪ್ರತಿದಿನವೂ ಸಹ ಆತನು ಸಂಧಿಸ್ತಾ ಇದ್ದ. This call to follow him was not given to everybody Jesus met. ಈ ಒಂದು ನನ್ನನ್ನು ಹಿಂಬಾಲಿಸು ಎನ್ನುವಂತಹ ಕರೆ ಯೇಸುವು ಸಂಧಿಸಿದಂತ ಪ್ರತಿಯೊಬ್ಬರಿಗೂ ಸಹ ಕೊಡಲ್ಪಟ್ಟಂತಹ ಕರೆಯಲ್ಲ. And another thing that we notice is, not all who heard the call of Jesus responded to him. ಯೇಸುವಿನ ಕರೆಯನ್ನು ಕೇಳಿದಂತ ಪ್ರತಿಯೊಬ್ಬರು ಸಹ ಆತನ ಕರೆಗೆ ಅವರು ಪ್ರತಿಕ್ರಿಯಿಸಲಿಲ್ಲ. So it is a very strange kind of call. ಆದ್ದರಿಂದ ಇದು ಬಹಳ ಅಪರೂಪವಾದಂತಹ ಕರೆಯಾಗಿದೆ. Meaning, why did not everybody get this call, and why didn't everybody who got the call did not follow him? ಯಾಕೆ ಎಲ್ಲರಿಗೂ ಸಹ ಈ ಕರೆ ಬರಲಿಲ್ಲ, ಅಥವಾ ಕರೆ ಬಂದಂತಹ ಎಲ್ಲರೂ ಸಹ ಯಾಕೆ ಆತನನ್ನು ಹಿಂಬಾಲಿಸಲಿಲ್ಲ? So we will be studying about the reason for this tomorrow, God willing. ಒಂದು ವೇಳೆ ದೇವರ ಚಿತ್ತ ಇರುವುದಾದ್ರೆ ಇದಕ್ಕಿರುವಂತಹ ಕಾರಣವನ್ನ ನಾವು ನಾಳೆ ಕಲಿಯಲಿಕ್ಕಿದ್ದೇವೆ. And the third thing that I want to mention about this call of Jesus Christ, it is a separating call. ಯೇಸು ಕ್ರಿಸ್ತನ ಈ ಕರೆಯ ವಿಷಯದಲ್ಲಿ ಮೂರನೇ ಸಂಗತಿ ನಾವು ಕಲಿಯುವಂತಹ ಅಂಶವೇನೆಂದ್ರೆ, ಇದು ನಮ್ಮನ್ನು ಬೇರ್ಪಡಿಸುವಂತಹ ಕರೆ. Now, I'm sure those of you who have read the Gospels, ಸುವಾರ್ತೆಯನ್ನ ಓದಿದಂತಹ ನೀವು, one thing is very, very easy to figure out, that when Jesus started his ministry, wherever he went, large crowds followed him. ಒಂದು ವಿಷಯವನ್ನು ನಾವು ಬಹಳ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳಬಹುದು. ಏನೆಂದ್ರೆ, ಯೇಸು ಕ್ರಿಸ್ತನು ಹೋದಲ್ಲೆಲ್ಲ ಆತನನ್ನು ಬಹಳ ದೊಡ್ಡ ಗುಂಪು ಹಿಂಬಾಲಿಸುತ್ತಾ ಇತ್ತು. When he went to the seashore, there were hundreds of people. When he went to the mountain top to be alone, hundreds of people. So wherever he went, he was surrounded by hundreds of people.
ಆತನು ಸಮುದ್ರ ತೀರಕ್ಕೆ ಹೋದಾಗಲೂ 100 ಜನರು ಆತನನ್ನು ಹಿಂಬಾಲಿಸುತ್ತಾ ಇದ್ದರು. ಆತನು ಪರ್ವತಕ್ಕೆ ಹೋದಾಗಲೂ 100 ಜನರು ಆತನನ್ನು ಹಿಂಬಾಲಿಸುತ್ತಾ ಇದ್ದರು. ಎಲ್ಲಿಗೆ ಹೋಗಲಿ ಆತನು 100 ಜನರಿಂದ ಸುತ್ತುವರಿಯಲ್ಪಡುತ್ತಾ ಇರ್ತಿದ್ದನು. Brother, can you read this verse, brother? ಈ ಒಂದು ವಚನವನ್ನ ನಾವು ಓದಿಕೊಳ್ಳೋಣ. Verse, brother, chapter. It's what Luke. You see on the Luke 9. ಅದಕ್ಕೆ ಪೇತ್ರನು, ನೀನು ದೇವರಿಂದ ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು. Yes. Read below 18 to 20. ಲೂಕನ ಸುವಾರ್ತೆ 9ನೇ ಅಧ್ಯಾಯ 18ರಿಂದ 20ನೇ ವಚನದವರೆಗೆ ನಾವು ಓದುವಾಗ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ, ನನ್ನನ್ನು ಸಾಮಾನ್ಯ ಜನರು ಯಾರು ಎನ್ನುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳಿದನು. ಅದಕ್ಕೆ ಶಿಷ್ಯರಲ್ಲಿ ಕೆಲವರು ನಿನ್ನನ್ನು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ ಎಂದು ಹೇಳಿದರು. ಅದಕ್ಕೆ ಯೇಸು, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಿದನು. ಪೇತ್ರನು, ನೀನು ದೇವರಿಂದ ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು. Okay, now I also understood Kannada here. Samanya janaru, Sisharu. There are two kinds of people who are here. ಇಲ್ಲಿ ನಾವು ಎರಡು ಗುಂಪಿನ ಜನರನ್ನ ನಾವು ನೋಡ್ತೇವೆ. ಒಂದು ಸಾಮಾನ್ಯ ಜನರು, ಇನ್ನೊಂದು ಶಿಷ್ಯರು. Large crowds and a very minor small group of disciples. ದೊಡ್ಡ ಗುಂಪು ಮತ್ತು ಚಿಕ್ಕದಾದಂತಹ ಶಿಷ್ಯರ ಗುಂಪು. Not only that, you also see the difference in their understanding of who Jesus is. ಯೇಸು ಯಾರು ಎಂಬುದಾಗಿ ಅವರ ಅರ್ಥೈಸುವಿಕೆಯಲ್ಲಿ ಸಹ ಒಂದು ವ್ಯತ್ಯಾಸವನ್ನು ನೋಡುತ್ತೇವೆ. And when Jesus asked his disciples, what do the crowds think about me? They said, some are saying you are Elijah, some are saying you are John the Baptist who has come back, and some are saying another major prophet, so on and so forth. ಯೇಸು ಕ್ರಿಸ್ತನು ಸಾಮಾನ್ಯ ಜನರು ನನ್ನನ್ನು ಏನೆಂದು ಕರೀತಾರೆ ಎಂಬುದಾಗಿ ಶಿಷ್ಯರನ್ನು ಕೇಳಿದಾಗ, ಕೆಲವರು ಹೇಳಿದರು ನೀನು ಎಲೀಷನ್ ಎಂಬುದಾಗಿ ಹೇಳಿದರು. ಇನ್ನು ಕೆಲವರು ಹೇಳುತ್ತಾರೆ ನೀನು ಸ್ಥಾನಿಕನಾದಂತೆ ಯೋಹಾನ್ ಎಂಬುದಾಗಿ ಹೇಳ್ತಾರೆ. ಇನ್ನು ಕೆಲವರು ಯಾರೋ ಪ್ರವಾದಿಗಳಲ್ಲಿ ಒಬ್ಬನೆಂಬುದಾಗಿ ಹೇಳುತ್ತಾರೆ ಎಂಬುದಾಗಿ ಹೇಳಿದರು. And then Jesus looked at the small group, the disciples, and asked them, okay, that is how the crowds think about me. What are you thinking about me? ಆಗ ಯೇಸು ಕ್ರಿಸ್ತನು ತನ್ನ ಚಿಕ್ಕ ಗುಂಪಾದಂತಹ ಶಿಷ್ಯರ ಕಡೆಗೆ ನೋಡಿ, ಸಾಮಾನ್ಯ ಜನರು ಆ ರೀತಿಯಾಗಿ ಯೋಚನೆ ಮಾಡುವಾಗ ಚಿಕ್ಕ ಗುಂಪಾದಂತಹ ನೀವು ನನ್ನ ಕುರಿತಾಗಿ ಏನನ್ನುತ್ತೀರಿ ಎಂಬುದಾಗಿ ಹೇಳಿದರು. And then we see Simon Peter saying, you are Christ, the Messiah. ಆಗ ಅದಕ್ಕೆ ಪೇತ್ರನು, ನೀನು ದೇವರಿಂದ ಬರಬೇಕಾಗಿರುವ ಕ್ರಿಸ್ತನು ಎಂದು ಹೇಳಿದನು. Brothers and sisters, it's very, very interesting to see that throughout the 4 Gospels, this separation is shown to the readers by the Gospel writers. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ 4 ಸುವಾರ್ತೆಗಳಲ್ಲಿ ಎಲ್ಲಾ ಕಡೆ ಸಹ ನಾವು ನೋಡುವಂತದ್ದು ಏನೆಂದ್ರೆ, ಈ ಒಂದು ನಿರ್ದಿಷ್ಟವಾದಂತಹ ಬೇರ್ಪಾಟು ಅಲ್ಲಿ ಮಾಡಲ್ಪಟ್ಟಂತದನ್ನು ನಾವು ನೋಡುತ್ತೇವೆ. One is the crowd, the other one is disciples. ಒಂದು ಸಾಮಾನ್ಯ ಜನರ ಅಥವಾ ದೊಡ್ಡ ಗುಂಪು, ಇನ್ನೊಂದು ಶಿಷ್ಯರು. So one thing is very, very clear now, that although hundreds of people followed Jesus, only few followed him as disciples. ಒಂದು ವಿಷಯ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಆತನನ್ನು ಹಿಂಬಾಲಿಸಲ್ಪಟ್ಟಂತಹ 100 ಜನರಲ್ಲಿ ಆತನ ಶಿಷ್ಯರು ಮಾತ್ರವೇ ಆತನನ್ನು ತಿಳ್ಕೊಂಡಿದ್ದರು. Now what we are going to do with the remaining time today is to focus on one of those disciples. ಈ ದಿನ ನಾವು ಉಳಿದಂತಹ ಸಮಯದಲ್ಲಿ ಆ ಶಿಷ್ಯರಲ್ಲಿ ಒಬ್ಬನ ಕುರಿತಾಗಿ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. We are going to look at the call of Jesus Christ upon Simon Peter's life. ಇಲ್ಲಿ ಯೇಸು ಕ್ರಿಸ್ತನ ಕರೆ, ಪೇತ್ರನ ಮೇಲಿದ್ದಂತ ಯೇಸು ಕ್ರಿಸ್ತನ ಕರೆಯ ಕುರಿತಾಗಿ ನಾವು ನೋಡೋಣ. Now we read about the first encounter between Simon and Jesus Christ in John chapter 1 verse 42. ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನದಲ್ಲಿ ಯೇಸು ಮತ್ತು ಪೇತ್ರನ ಮಧ್ಯದಲ್ಲಿ ನಡೆದಂತಹ ಮಾತುಕತೆಯನ್ನ ನಾವು ನೋಡ್ತೇವೆ. Now we know a little bit about the background of Simon.
ಇಲ್ಲಿ ಸೀಮೋನ ಕುರಿತಾಗಿರುವಂತಹ ಒಂದು ಸ್ವಲ್ಪ ಹಿನ್ನೆಲೆ ನಮಗೆ ಗೊತ್ತಿದೆ. He was from the part called Galilee. ಆತನು ಗಲಿಲಾಯ ಎನ್ನುವಂತಹ ಒಂದು ಊರಿನಿಂದ ಬಂದಂತವನು. We know that he was a fisherman. ಮತ್ತು ನಮಗೆ ಗೊತ್ತಾದಂತಹ ವಿಷಯವೇನೆಂದ್ರೆ ಆತನೊಬ್ಬ ಮೀನುಗಾರನಾಗಿದ್ದನು. We also know that he owned a boat. ಮತ್ತು ಆತನು ಒಂದು ದೋಣಿ ಆತನಿಗಿತ್ತು. We also know that he was a married person. ಮತ್ತು ನಮಗೆ ಗೊತ್ತಾದಂತಹ ವಿಷಯ ಆತನು ವಿವಾಹಿತನಾದಂತಹ ವ್ಯಕ್ತಿ. And we also know that he had basic education, at least he could read and write. ಹಾಗೆ ನಮಗೆ ಆತನಿಗೆ ಒಂದು ಮೂಲಭೂತವಾದಂತಹ ಒಂದು ಸಾಮಾನ್ಯವಾದಂತಹ ವಿದ್ಯಾಭ್ಯಾಸ ಇತ್ತು. ಆತನು ಬರೀಲಿಕ್ಕೆ ಓದ್ಲಿಕ್ಕೆ ಆತನಿಗೆ ಸಾಧ್ಯವಿತ್ತು. Now let's read John chapter 1 verse 42. ಈಗ ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನವನ್ನು ನಾವು ಓದೋಣ. ಅವನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದನು. ಮೆಸ್ಸಿಯನು ಅಂದರೆ ಕ್ರಿಸ್ತನು. ಯೇಸು ಅವನನ್ನು ನೋಡಿ, ನೀನು ಯೋಹಾನನ ಮಗನಾದ ಸೀಮೋನನು, ಇನ್ನು ಮೇಲೆ ಕೇಫನೆನಿಸಿಕೊಳ್ಳುವಿ ಅಂದನು. ಪೇತ್ರ. Thank you, brother. If you look at this first meeting between Simon and Jesus Christ, we see the first implication of this discipleship call. ಇಲ್ಲಿ ನಾವು ಸೀಮೋನ, ಪೇತ್ರನು ಮತ್ತು ಯೇಸುವಿನ ಮಧ್ಯದಲ್ಲಿರುವಂತಹ ಈ ಒಂದು ಸಂಬಂಧ ಅಥವಾ ಆ ಒಂದು ಸಂಭಾಷಣೆಯನ್ನು ನೋಡುವಾಗ ಶಿಷ್ಯತ್ವ ಎನ್ನುವಂತದರ ಮೊದಲನೆಯ ಅನ್ವಯಿಸಿಕೊಳ್ಳುವಿಕೆಯನ್ನ ನಾವಿಲ್ಲಿ ನೋಡ್ತೇವೆ. Now we know the background here. Simon had a brother by name Andrew. ಇಲ್ಲಿ ನಮಗೆ ಒಂದು ಹಿನ್ನೆಲೆ ಗೊತ್ತು. ಸೀಮೋನನಿಗೆ ಅಂದ್ರೆಯನೆಂಬಂತಹ ಒಬ್ಬ ಸಹೋದರನಿದ್ದನು. He was the first one who understood that Jesus Christ is the Messiah. ಆತನೇ ಯೇಸು ಕ್ರಿಸ್ತನು ಮೆಸ್ಸಿಯನ್ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ಮೊದಲನೇಗನಾಗಿದ್ದನು. Now he wanted to share this with Simon Peter. ಈಗ ಆತನು ಸೀಮೋನ ಪೇತ್ರನೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ಳಲಿಕ್ಕಿದ್ದನು. So one day Andrew brought Simon before Jesus Christ. ಒಂದು ದಿನ ಅಂದ್ರೆಯನು ಸೀಮೋನನನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬಂದನು. Now you know what, we are all familiar with scanning machines. ನಮ್ಮೆಲ್ಲರಿಗೂ ಸಹ ಈ ಸ್ಕ್ಯಾನಿಂಗ್ ಮಿಷಿನ್ ಕುರಿತಾಗಿ ಬಹಳ ಚಿರಪರಿಚಿತರು. If you have a problem in your stomach, you go to the hospital and the doctors will suggest for an MRI scan or a CT scan. ಒಂದು ವೇಳೆ ನಿಮಗೆ ಏನಾದ್ರೂ ಸ್ವಲ್ಪ ಆ ಹೊಟ್ಟೆಯಲ್ಲಿ ಸಮಸ್ಯೆ ಇದ್ರೆ ನೀವು ಡಾಕ್ಟರ್ ಹತ್ರ ಬಳಿಗೆ ಹೋದಂತ ಸಮಯದಲ್ಲಿ ಅವ್ರ MRI ಸ್ಕ್ಯಾನ್ ಅಥವಾ CT ಸ್ಕ್ಯಾನ್ ಅನ್ನು ತೆಗೆದುಕೊಳ್ಳಬೇಕೆಂಬಂತಹ ಒಂದು ಸಲಹೆಯನ್ನು ಕೊಡ್ತಾರೆ. For what purpose? ಯಾವ ಉದ್ದೇಶ? Scans will show what is inside that person. ಆ ಸ್ಕ್ಯಾನ್ ಅಥವಾ ಆ ಒಂದು ಸ್ಕ್ಯಾನ್ ಮಾಡುವಂತಹ ಮೆಷಿನ್ ಯಂತ್ರವು ನಿನ್ನ ಹೊಟ್ಟೆಯ ಒಳಗೆ ಏನಿದೆ ಎಂಬುದಾಗಿ ತೋರಿಸುತ್ತದೆ. What cannot be seen on the outside can be picked up in the scans. ಹೊರಗಡೆ ನೋಡಲ್ಪಡ್ಲಿಕ್ಕೆ ಆಗದೇ ಇರುವಂತಹ ವಿಷಯವನ್ನ ಈ ಸ್ಕ್ಯಾನ್ ಮಿಷಿನ್ ಮುಖಾಂತರವಾಗಿ ಅದು ತೆಗೆದುಕೊಳ್ಳಬಹುದು. Now imagine you're meeting a person for the first time in your life. ಊಹಿಸ್ಕೊಳ್ರಿ, ಒಬ್ಬ ವ್ಯಕ್ತಿಯನ್ನ ನಿಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲನೇ ಸಾರಿ ಭೇಟಿಯಾಗುತ್ತಾ ಇದ್ದೀರಿ. So for instance, anyway, I'll pick on brother Junior. He is my translator today. So imagine if I meet Junior brother for the first time. ಒಂದು ವೇಳೆ ಜೂನಿಯರ್ ಅವರು ನಮ್ಮ ಈ ದಿನದ ಭಾಷಾಂತರಕರಾಗಿದ್ದಾರೆ, ಮೊದಲನೇ ಸಾರಿ ಅವರನ್ನು ನಾನು ಭೇಟಿ ಆದ್ರೆ, and then now after I meet him for the first time, I am telling him about who he is. I'm telling him about his present status, and I'm also predicting about his future. How will brother Junior feel about it? ಅವರನ್ನ ನಾನು ಮೊಟ್ಟ ಮೊದಲನೇ ಬಾರಿಗೆ ನೋಡಿದಾಗ ಅವರು ಯಾರು, ಅವರು ಎಲ್ಲಿಂದ ಬಂದಂತವರು, ಅವರ ಪ್ರಸ್ತುತ ಪರಿಸ್ಥಿತಿ ಏನು, ಅವರ ಗತಕಾಲದ ಪರಿಸ್ಥಿತಿ ಏನು, ಅವರಿಗೆ ಮುಂದಿನ ಭವಿಷ್ಯತ್ತಿನ ಒಂದು ಪರಿಸ್ಥಿತಿ ಎಂಬುದಾಗಿ ನಾನು ಹೇಳುವುದಾದ್ರೆ ಅವರು ನನ್ನನ್ನು ಯಾರೆಂಬುದಾಗಿ ಊಹಿಸಿಕೊಳ್ಳಬಹುದು. ಯೋಚನೆ ಮಾಡಿ. It's like, no, I have a kind of a scanner and I am able to see all about brother Junior with one look. ಒಂದೇ ನೋಟದಲ್ಲಿಯೇ ನಾನು ಎಲ್ಲವನ್ನು ಸಹ ಜೂನಿಯರ್ ಕುರಿತಾಗಿ ಎಲ್ಲವನ್ನೂ ಸಹ ನೋಡ್ಲಿಕ್ಕೆ ಸಾಧ್ಯವಾಗುವುದಾದ್ರೆ ನನಗೆ ಒಂದು ಸ್ಕ್ಯಾನರ್ ಇರುವ ಹಾಗೆ ಅವರು ಭಾವಿಸುತ್ತಾರೆ. And I am sure that Junior brother will run away from me. ನನಗೆ ಖಂಡಿತವಾಗಿ ಸಹ ಗೊತ್ತು, ಜೂನಿಯರ್ ಬ್ರದರ್ ನನ್ನಿಂದ ಓಡಿ ಹೋಗ್ತಾರೆ.
right? I'm sure nobody wants to stand before somebody who is able to see you and me totally in and out. ಯಾರಿಗೂ ಸಹ ನನ್ನನ್ನು ಮತ್ತು ನಿನ್ನನ್ನು ಯಾರೇ ಆದ್ರೂ ಸಂಪೂರ್ಣವಾಗಿ ತಿಳ್ಕೊಳ್ಳುವಂಥದ್ದು ಇಷ್ಟ ಇಲ್ಲ. Now, you know what Jesus did? ಆದ್ರೆ ಯೇಸು ಇಲ್ಲಿ ಏನ್ ಮಾಡಿದನು ಗೊತ್ತಾ? He looked at Simon and said, I know who you are now. ಆತನು ಸೀಮೋನನನ್ನು ಕೇಳಿ ನೋಡಿ ಆತನು ಹೇಳ್ತಾನೆ, ನೀನು ಯಾರೆಂಬುದಾಗಿ ಈಗ ನನಗೆ ಗೊತ್ತು. And he also said, I am going to transform you into a different person. ಈಗ ನಾನು ನಿನ್ನನ್ನು ಒಬ್ಬ ವ್ಯತ್ಯಸ್ತವಾದಂತಹ ವ್ಯಕ್ತಿಯನ್ನಾಗಿ ಮಾರ್ಪಡಿಸುವುದಕ್ಕೆ ಹೋಗ್ತಾ ಇದ್ದೇನೆ. Brothers, if you look at the context here and the verse here, it is very clear Simon was his birth name. ಇಲ್ಲಿ ನಾವು ಈ ಒಂದು ವಚನದ ಹಿನ್ನೆಲೆಯನ್ನು ನಾವು ನೋಡುವಾಗ ಬಹಳ ಸ್ಪಷ್ಟವಾಗಿರ್ತದೆ. ಸೀಮೋನ ಎನ್ನುವಂಥದ್ದು ಆತನ ಹುಟ್ಟಿನ ಹೆಸರು ಅಥವಾ ಆತನ ಹುಟ್ಟಿದಾಗ ಇಟ್ಟಂತ ಹೆಸರು. Some people tell no that Simon was the old name and Peter was the new name. No. ಕೆಲವರು ಹೇಳ್ತಾರೆ ಸೀಮೋನ ಎನ್ನುವಂಥದ್ದು ಹಳೆ ಹೆಸರು, ಪೇತ್ರನ ಎನ್ನುವಂಥದ್ದು ಹೊಸ ಹೆಸರು ಎಂಬುದಾಗಿ. ಖಂಡಿತವಾಗಿಯೂ ಇಲ್ಲ. He was Simon, that's the given name by his parents. ಈ ಸೀಮೋನನು ಎನ್ನುವಂತಹ ಹೆಸರನ್ನ ಆತನ ಪೋಷಕರಿಂದ ಕೊಡಲ್ಪಟ್ಟಂತ ಒಂದು ಹೆಸರಾಗಿದೆ. Now Jesus looked at Simon and said, you will be Cephas. ಈಗ ಯೇಸು ಆತನನ್ನು ನೋಡಿ ಅಥವಾ ಸೀಮೋನನ್ನು ನೋಡಿ ಹೇಳ್ತಾನೆ, ಇನ್ನು ಮುಂದೆ ನೀನು ಕೇಫನೆನಿಸಿಕೊಳ್ಳುವಿ. So this is the name added to Simon's name by Jesus Christ. ಈ ಕೇಫ ಎನ್ನುವಂತಹ ಹೆಸರನ್ನ ಸೀಮೋನನ್ ಎನ್ನುವಂತಹ ಹೆಸರಿಗೆ ಸೇರಿಸಲ್ಪಟ್ಟಂತದ್ದು ಯಾರಿಂದ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನಿಂದಲೇ. So even after Simon became Peter, both the names were existing, Simon, Peter. ನಂತರವೂ ಸಹ ಸೀಮೋನನು ಪೇತ್ರನಾಗ್ತಾನೋ ಅಥವಾ ಸೀಮೋನ ಪೇತ್ರನೆಂಬುದಾಗಿ ಆತನು ಕರೆಸಿಕೊಳ್ಳುವಂತದನ್ನು ನೋಡುತ್ತೇವೆ. Okay, now what was Jesus trying to tell Simon? ಯೇಸು ಕ್ರಿಸ್ತನು ಸೀಮೋನನಿಗೆ ಏನು ಹೇಳಕ್ಕೆ ಪ್ರಯತ್ನಿಸುತ್ತಾ ಇದ್ದಾನೆ? Now you are Simon, you will become Cephas. ನೀನೀಗ ಸೀಮೋನನು ನೀನು ಕೇಫನೆನಿಸಿಕೊಳ್ಳುವಿ. You know what is the meaning of this call? ಈ ಒಂದು ಕರೆಯ ಆ ಒಂದು ಅರ್ಥ ಏನು ಗೊತ್ತಾ? Simon, I know who you are now. ಸೀಮೋನನು ನೀನು ಯಾರೆಂಬುದಾಗಿ ನನಗೆ ಗೊತ್ತು. I know your birth, I know you're brought up, I know your problems, I know your struggles, I know your weaknesses, your limitations. ಸೀಮೋನನೇ, ನಿನ್ನ ಹುಟ್ಟು ನನಗೆ ಗೊತ್ತು, ನೀನು ಹೇಗೆ ಬೆಳೆದು ಬಂದಿದ್ದೆ ಎಂಬುದಾಗಿ ನನಗೆ ಗೊತ್ತು, ನೀನು ಎಲ್ಲಿಂದ ಬಂದಿದ್ದೆ ಎಂಬುದಾಗಿ ಗೊತ್ತು, ನಿನ್ನ ಒಂದು ಪರಿಸ್ಥಿತಿ ಏನೆಂಬುದಾಗಿ ಗೊತ್ತು, ನಿನ್ನ ಬಲಹೀನತೆ ಏನೆಂಬುದಾಗಿ ಗೊತ್ತು, ನಿನ್ನ ಕುರಿತಾಗಿ ಎಲ್ಲ ನನಗೆ ಗೊತ್ತು. And then Jesus was saying, I want to be part of your life and I want to transform your life into Peter. ನಂತರ ಯೇಸು ಹೇಳುವಂತ ಮಾತನೆಂದ್ರೆ, ನಿನ್ನ ಜೀವಿತದ ಒಂದು ಭಾಗವಾಗಿ ನಾನು ಬರಬೇಕು, ನಂತರ ನಿನ್ನನ್ನು ಪೇತ್ರನನ್ನಾಗಿ ಮಾರ್ಪಡಿಸಬೇಕು ಅಥವಾ ರೂಪಾಂತರ ಪಡಿಸಬೇಕು. Brothers and sisters, if you look at Simon's nature, that is fallen nature by birth, he was a totally undependable person. ಈ ಸೀಮೋನನ್ ಎನ್ನುವಂತಹ ಈ ಒಂದು ವ್ಯಕ್ತಿತ್ವವನ್ನು ನಾವು ನೋಡುವಾಗ ಆತನ ಹುಟ್ಟಿನಿಂದಲೇ ಆ ಒಂದು ಯಾರು ಕೂಡ ಆತನ ಮೇಲೆ ಆಶ್ರಯಿಸಲ್ಪಡಲಿಕ್ಕೆ ಆಗದೇ ಇರುವಂತಹ ಒಬ್ಬ ವ್ಯಕ್ತಿ. Imagine somebody who is always controlled by his emotions. ಊಹಿಸ್ಕೊಳ್ರಿ, ಯಾರಾದ್ರೊಬ್ಬರು ಯಾವಾಗಲೂ ಸಹ ಆ ವ್ಯಕ್ತಿ ತನ್ನ ಉದ್ವೇಗದಿಂದ ನಿಯಂತ್ರಿಸಲ್ಪಡುತ್ತಾ ಇದ್ದರೆ, somebody who doesn't have control over his speech, his thinking and his actions. ತನ್ನ ಮಾತು, ತನ್ನ ನಡವಳಿಕೆ, ತನ್ನ ಆಲೋಚನೆ ಕುರಿತಾಗಿ ನಿಯಂತ್ರಿಸಲ್ಪಡಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿಯನ್ನು ಊಹಿಸ್ಕೊಳ್ಳಿ. He will think at one point like this and within half an hour his thinking will change. ಒಂದು ಸಾರಿ ಒಂದು ಕ್ಷಣದಲ್ಲಿ ಆತನು ಇದರ ಕುರಿತಾಗಿ ಆಲೋಚಿಸ್ತಾನೆ, ಅರ್ಧ ಕ್ಷಣದಲ್ಲಿಯೇ ಆತನ ಮನಸ್ಸು ಬೇರೆಯಾಗಿ ಬೇರೆ ವಿಷಯವನ್ನ ಆಲೋಚಿಸ್ತಾನೆ. Can you trust a person like that? ಆ ರೀತಿಯಾದಂತ ಒಬ್ಬ ವ್ಯಕ್ತಿಯನ್ನ ನೀವು ಭರವಸೆ ಇಡ್ಲಿಕ್ಕೆ ಸಾಧ್ಯವಾ? Somebody who cannot be counted at all, who cannot be depended at all.
ಆ ಒಂದು ವ್ಯಕ್ತಿ ಆತನ ಮೇಲೆ ಯಾರು ಸಹ ಹತ್ತುಕೊಳ್ಳಲ್ಪಡಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿ, ಲೆಕ್ಕಿಸಲ್ಪಡಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿ. We have several people like Simon among us, right? ನಮ್ಮ ಮಧ್ಯದಲ್ಲಿ ಸಹ ಸಿಮೋನ ಆಗಿರುವಂತ ಅನೇಕ ಜನರಿದ್ದಾರಲ್ಲ. They will tell us, brother, half an hour I will be there, brother. ಅವ್ರು ಹೇಳ್ತಾರೆ, ಬ್ರದರ್ ಅರ್ಧ ಗಂಟೆ ಒಳಗೆ ನಾನು ಇರ್ತೇನೆ. Even if you wait for one whole day, that follow won't come. ಇಡೀ ದಿನ ನೀವು ಕಾದ್ರೂ ಕೂಡ ಆ ವ್ಯಕ್ತಿ ಬರೋದೇ ಇಲ್ಲ. Brother, I will surely come for the meeting, brother. ಬ್ರದರ್ ನಾನು ಖಂಡಿತವಾಗಿ ಕೂಟಕ್ಕೆ ಬರ್ತೇನೆ. You can't trust his word. ಆತನ ಮಾತನ್ನ ನೀವು ಭರವಸೆ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ. Brother, I will give that money back to you, brother, within 2 days, brother. ಬ್ರದರ್ ಆ ಹಣವನ್ನ 2 ದಿನಗಳ ಒಳಗೆ ನಿನಗೆ ತಿರುಗಿಸಿ ಕೊಡ್ತೇನೆ ಬ್ರದರ್. For him that 2 days is like 2000 years. ಆ ವ್ಯಕ್ತಿಗೆ 2 ದಿನ ಅಂದ್ರೆ 2000 ವರ್ಷ ಇದ್ದಂಗೆ. Can you trust such a person? ಅಂತ ವ್ಯಕ್ತಿಯನ್ನು ನೀವು ಭರವಸೆ ಇಡ್ಲಿಕ್ಕೆ ಸಾಧ್ಯನಾ? Will anybody trust such a person? ಅಂತ ವ್ಯಕ್ತಿಯನ್ನು ಯಾರಾದ್ರೂ ಭರವಸೆ ಇಡ್ಲಿಕ್ಕೆ ಸಾಧ್ಯವಾಗ್ತದ? Imagine what would have been happening in his own family life. ಆತನ ಸ್ವಂತ ಕೌಟುಂಬಿಕ ಜೀವಿತದಲ್ಲಿ ಏನಾಗ್ತಾ ಇದ್ದಿರಬಹುದು ಎಂಬುದಾಗಿ ಊಹಿಸ್ಕೊಳ್ರಿ. Can his wife trust him? ಆತನ ಹೆಂಡತಿ ಆತನ ಮೇಲೆ ಭರವಸೆ ಇಡ್ಲಿಕ್ಕೆ ಸಾಧ್ಯನಾ? Maybe his children, if at all he had, can his children trust him? ಒಂದು ವೇಳೆ ಆತನಿಗೆ ಮಕ್ಕಳು ಇದ್ದಿದ್ರೆ ಆ ಮಕ್ಕಳು ಆತನ ಮೇಲೆ ಭರವಸೆ ಇಡ್ಲಿಕ್ಕೆ ಸಾಧ್ಯನಾ? My appa, he will say one thing and the next half an hour he will do another thing. ನಮ್ಮ ಅಪ್ಪ ಒಂದು ಕ್ಷಣದಲ್ಲಿ ಒಂದು ವಿಷಯ ಹೇಳ್ತಾನೆ, ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಇನ್ನೊಂದು ವಿಷಯ ಹೇಳ್ತಾನೆ. Not only that, he was also controlled in his actions by his emotions. ಅಷ್ಟು ಮಾತ್ರವಲ್ಲವಾ, ಆತನು ತನ್ನ ಉದ್ವೇಗಗಳಿಂದ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾನೆ. Do you remember the incident in Garden of Gethsemane? ಗೆತ್ಸೆಮನೆ ತೋಟದಲ್ಲಿ ನಡೆದಂತಹ ಘಟನೆ ನಿಮಗೆ ನೆನಪಿದೆಯಾ? When all those soldiers and the scribes and Pharisees, when they all came together in order to catch hold of Jesus, Simon's hand started working. ಅಲ್ಲಿ ಎಲ್ಲಾ ಶಾಸ್ತ್ರಿಗಳು, ಪರಿಸಾಯರು, ಸೈನಿಕರು ಯೇಸುವನ್ನು ಹಿಡಿಯುವುದಕ್ಕೆ ಬಂದಂತಹ ಸಮಯದಲ್ಲಿ ಸೀಮೋನನ ಕತ್ತಿ ಕೆಲಸ ಮಾಡ್ತಾ ಇತ್ತು, ಆತನ ಕೈ ಕೆಲಸ ಮಾಡ್ತಾ ಇದೆ. Now if you look at Jesus and Simon Peter in that scene, Jesus is calm, composed, no issue, and he's talking to them, where are you coming from, whom do you want to catch hold of, calm and composed. ಆ ದೃಶ್ಯದಲ್ಲಿ ಯೇಸುವನ್ನು ಮತ್ತು ಸೀಮೋನನ ಪೀತ್ರನನ್ನು ನೀವು ನೋಡುವುದಾದ್ರೆ ಯೇಸುವು ಬಹಳ ಪ್ರಶಾಂತವಾಗಿ ಶಾಂತವಾಗಿ ಇದ್ದಾನೆ. ನೀವೆಲ್ಲಿಂದ ಬಂದಿದ್ದೀರಾ, ನಿಮ್ಗೆ ಯಾರು ಬೇಕು, ನೀವು ಯಾರನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀರಾ ಎಂಬುದಾಗಿ ಬಹಳ ಪ್ರಶಾಂತವಾಗಿ ಕೇಳ್ತಾ ಇದ್ದಾನೆ. Simon could not control his hand. ಆದ್ರೆ ಸೀಮೋನನು ತನ್ನ ಕೈಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. He took a sword and swiped out the ear of one of them. ಆತನು ತನ್ನ ಕತ್ತಿಯನ್ನು ತೆಗೆದುಕೊಂಡು ಅವರಲ್ಲಿ ಒಬ್ಬನ ಕಿವಿಯನ್ನು ಅಳಿಸಿ ಹಾಕ್ತಾನೆ, ತೆಗೆದು ಹಾಕ್ತಾನೆ. What is this? What life is this? ಎಂತ ಜೀವಿತ ಇದೆ. No control over what he speaks, no control over what he thinks, no control over his action. That is Simon. ಅವನೇನ್ ಮಾತಾಡ್ತಾನೆ ಅನ್ನೋದ್ರಲ್ಲಿ ಆತನಿಗೆ ನಿಯಂತ್ರಣ ಇಲ್ಲ, ಆತನ ಏನು ಮಾಡ್ತಾನೆ ಅನ್ನೋದ್ರಲ್ಲಿ ನಿಯಂತ್ರಣ ಇಲ್ಲ, ಆತನ ಏನು ಹೇಳ್ತಾನೆ, ಏನ್ ಆಲೋಚಿಸ್ತಾನೆ ಎನ್ನುವಂತದ್ರಲ್ಲಿ ನಿಯಂತ್ರಣ ಇಲ್ಲ. ಅದು ಸೀಮೋನ. Now Jesus was looking at Simon and he was offering him a golden opportunity. ಈಗ ಯೇಸು ಆತನನ್ನು ನೋಡಿ ಆತನಿಗೆ ಒಂದು ಸುವರ್ಣವಾದಂತ ಒಂದು ಆಫರ್ ಅನ್ನು ಕೊಡ್ತಾ ಇದ್ದಾನೆ. Simon, ಸೀಮೋನನೇ, if you allow me to involve in your life, if you want to follow me, then I will transform you. ನೀನು ನನ್ನನ್ನು ನಿನ್ನ ಜೀವಿತದಲ್ಲಿ ಬರುವಂತೆ ಅನುಮತಿಸಿದರೆ, ನಿನ್ನ ಜೀವಿತವನ್ನ ನಾನು ಬದಲಾಯಿಸಬೇಕೆಂಬುದಾಗಿ ನೀನು ಬಯಸಿದರೆ, ನಿನ್ನ ಜೀವಿತವನ್ನ ನಾನು ರೂಪಾಂತರ ಪಡಿಸುತ್ತೇನೆ. Brothers and sisters, you need to understand why Jesus is calling you to follow him as his disciple. ಸಹೋದರ ಸಹೋದರಿಯರೇ, ನೀವು ಆತನ ಶಿಷ್ಯರಾಗಬೇಕೆಂಬುದಾಗಿ ಯಾಕೆ ಆತನು ಕರೀತಾ ಇದ್ದಾರೆ ಎಂಬುದಾಗಿ ನೀವೀಗ ಅರ್ಥ ಮಾಡ್ಕೊಳ್ಬೇಕು. You know what? There are many gurus in our land. ನಮ್ಮ ಪ್ರದೇಶದಲ್ಲಿ ಅಥವಾ ನಮ್ಮ ನೆಲದಲ್ಲಿ ಅನೇಕ ಗುರುಗಳಿದ್ದಾರೆ. Right? And if you look at some of those gurus,
ಗುರುಗಳಲ್ಲಿ ಕೆಲವರನ್ನು ನೀವು ನೋಡುವುದಾದ್ರೆ there are a lot of Anandas. Okay, I don't want to name the many Anandas in many places. ಅವರಲ್ಲಿ ಅನೇಕರ ಆನಂದರಿದ್ದಾರೆ, ಅನೇಕ ಕಡೆಗಳಲ್ಲಿ ಅವರ ಹೆಸರನ್ನು ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ. ಆನಂದರು ಅನೇಕರಿದ್ದಾರೆ. They want only one thing from their disciples. ಅವರ ಶಿಷ್ಯರಿಂದ ಅವರಿಗೆ ಕೇವಲ ಒಂದು ವಿಷಯ ಮಾತ್ರ ಬೇಕು. Whatever they say, bhajan. That's it. ಏನೇ ಆ ವ್ಯಕ್ತಿ ಹೇಳಿದ್ರು ಕೂಡ ಕೈ ತಟ್ಕೊಂಡು ಅವನಿಗೆ ಚಪ್ಪಾಳೆ ಹೊಡಿಬೇಕು, ಭಜನೆ ಮಾಡ್ಬೇಕಷ್ಟೇ. If you look at Jesus, the reason why he is calling you, come and follow me as my disciple, his offer is, child, if you give your life to me, your life which is filled with sinful nature, I will transform your life. ಆದ್ರೆ ಯೇಸುವಿನ ವಿಷಯದಲ್ಲಿ ನೀವು ನೋಡುವಾಗ ಆತನು ಹೇಳುವಂತಹ ಮಾತೇನೆಂದ್ರೆ, ಮಗುವೆ, ನೀನು ನನ್ನ ಜೀವಿತದಲ್ಲಿ ಅಥವಾ ನಿನ್ನ ಜೀವಿತದಲ್ಲಿ ನಾನು ಬಂದು ನಿನ್ನನ್ನು ಬದಲಾಯಿಸಬೇಕೆಂಬುದಾಗಿ ನೀನು ಇಷ್ಟ ಇದ್ರೆ ನಿನ್ನ ಪಾಪಮಯವಾದಂತಹ ಜೀವಿತದಿಂದ ನಿನ್ನನ್ನು ರೂಪಾಂತರ ಪಡಿಸುತ್ತೇನೆ. So I want to ask you, my dear brothers and sisters, today as you are listening to me, are there areas in your life, whether it's public or secret, where you want to experience the transformation that God alone can bring in your life? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಸಾಯಂಕಾಲ ವೇಳೆಯಲ್ಲಿ ನಿಮ್ಮನ್ನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ಜೀವಿತದಲ್ಲಿ ದೇವರು ಬಂದು ರೂಪಾಂತರ ಪಡಿಸಬೇಕಾದಂತ ಯಾವುದಾದರೂ ಪ್ರದೇಶ ನಿಮ್ಮಲ್ಲಿ ಇನ್ನೂ ಸಹ ಇದೆಯಾ? That is why Jesus is calling you. ಅದಕ್ಕೋಸ್ಕರವಾಗಿ ಯೇಸು ಕರೀತಾ ಇದ್ದಾನೆ. My dear brother, my dear sister, the first reason why Jesus is extending his call to you to follow him is to change your life. ನನ್ನ ಪ್ರಿಯ ಸಹೋದರನೇ, ನನ್ನ ಪ್ರಿಯ ಸಹೋದರಿಯೇ, ಮೊಟ್ಟ ಮೊದಲನೇದಾಗಿ ಆತನ ಕರೆಯನ್ನು ನಿನ್ನ ಕಡೆಗೆ ಯಾಕೆ ತರ್ತಾ ಇದ್ದೇನೆ ಅಂದ್ರೆ, ಅದಕ್ಕಿರುವಂತ ಕಾರಣ ನಿನ್ನನ್ನು ಬದಲಾಯಿಸುವುದಕ್ಕೋಸ್ಕರವಾಗಿ. Secondly, if you look at Jesus Christ and Simon Peter, their second meeting, ಎರಡನೇ ಭೇಟಿಯಲ್ಲಿ ಯೇಸು ಕ್ರಿಸ್ತನನ್ನು ಮತ್ತು ಸೀಮೋನ ಪೇತ್ರನನ್ನು ನೀವು ನೋಡುವಾಗ, maybe I will ask dear brother Junior to read Luke chapter 5 verse 1 to 11. 11 verses, but it's worth reading it. ಲೂಕನ ಸುವಾರ್ತೆ ಚಾಪ್ಟರ್ 5. ಲೂಕನ ಸುವಾರ್ತೆ 5ನೇ ಅಧ್ಯಾಯ 1 to 11. 1ರಿಂದ 11. ಒಂದು ನಿಮಿಷ. Luke chapter 5. ಲೂಕನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 11. ಯೇಸು ಆಶ್ಚರ್ಯ ರೀತಿಯಿಂದ ಮೀನುಗಳನ್ನು ದೊರಕಿಸಿಕೊಟ್ಟು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡದ್ದು. ಓಕೆ, ಒಂದೇ ವಚನ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳು ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ಅದರಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿ ಒಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲಾ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುವುದಕ್ಕಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿ ಇದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸೀಮೋನನ ಪಾಲುಗಾರಾಗಿದ್ದರಿಂದ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆಯೇ ವಿಸ್ಮಯ ಪಟ್ಟರು. ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗುವಿ ಎಂದು ಹೇಳಿದನು.
ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಈ ಆತನನ್ನು ಹಿಂಬಾಲಿಸಿದರು. Thank you. I'm sure that we are familiar with this reading of the scripture. ನಾವು ಓದಿದಂತಹ ಈ ವಾಕ್ಯ ಭಾಗದೊಟ್ಟಿಗೆ ನಾವು ಬಹಳ ಚಿರಪರಿಚಿತರಾಗಿದ್ದೇವೆ. One day Simon and his brothers and others, they were all in the fishing. ಒಂದು ದಿನ ಸೀಮೋನನು ಮತ್ತು ಆತನ ಸಹೋದರರು ಮತ್ತು ಅವರೆಲ್ಲ ಸಹ ಅವರು ಮೀನು ಹಿಡಿತಾ ಇದ್ದರು. On that particular day, it was a very, very miserable one. ಆ ನಿರ್ದಿಷ್ಟವಾದಂತಹ ದಿನ ಬಹಳ ಬಹಳ ಒಂದು ರೀತಿಯಲ್ಲಿ ನಿರಾಶಾದಾಯಕವಾದಂತಹ ದಿನ. They haven't caught anything. ಅವರಿಗೆ ಏನು ಸಿಕ್ಕಲಿಲ್ಲ. That's when Jesus comes in. ಅಲ್ಲಿ ಯೇಸು ಅಲ್ಲಿಗೆ ಬರ್ತಾನೆ. Jesus knows Simon and Simon also knows Jesus. ಯೇಸು ಸೀಮೋನನು ಯೇಸು ತಿಳ್ಕೊಂಡಿದ್ದನು, ಸೀಮೋನನು ಯೇಸುವನ್ನು ತಿಳ್ಕೊಂಡಿದ್ದನು. They know each other. ಅವರು ಒಬ್ಬರಿಗೊಬ್ಬರಿಗೆ ಪರಿಚಯ ಇತ್ತು. Maybe Simon even knows who Jesus is, his character, his preaching, all that. ಸೀಮೋನನು ಯೇಸುವನ್ನು ತಿಳ್ಕೊಂಡಿದ್ದನು, ಆತನ ಗುಣಲಕ್ಷಣ, ಆತನ ಉಪದೇಶವೆಲ್ಲವನ್ನೂ ಸಹ ಆತನು ತಿಳ್ಕೊಂಡಿದ್ದನು. Now Jesus looks at Simon after preaching. He looks at him and says, let's go fishing. ಪ್ರಸಂಗ ಮಾಡಿದ ನಂತರ ಯೇಸು ಸೀಮೋನನನ್ನು ನೋಡಿ ಹೇಳ್ತಾನೆ, ನಾವು ಮೀನು ಹಿಡಿಯೋದಕ್ಕೆ ಹೋಗೋಣ. See, if you look at Simon, maybe he didn't want to offend Jesus. ಈಗ ನಾವು ಸೀಮೋನನನ್ನು ನೋಡುವಾಗ ಸೀಮೋನಿಗೆ ಯೇಸುವಿಗೆ ಬೇಸರ ಮಾಡ್ಲಿಕ್ಕೆ ಆತನಿಗೆ ಇಷ್ಟ ಇಲ್ಲ. Because Jesus is a teacher. ಯಾಕೆಂದ್ರೆ ಯೇಸು ಗುರುವಾಗಿದ್ದನು. And he knows him very well. ಆತನನ್ನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದನು. So perhaps he didn't want to offend Jesus by saying no. ಇಲ್ಲ ಎಂಬುದಾಗಿ ಹೇಳಿ ಯೇಸುವಿಗೆ ಬೇಸರ ಮಾಡುವಂತದ್ದು ಅದನಿಗೆ ಇಷ್ಟ ಇರಲಿಲ್ಲ. So he says, according to your word, okay, I am coming with you for fishing. ನಿನ್ನ ಮಾತಿನ ಮೇರೆಗೆ ನಾನು ಮೀನನ್ನು ಹಿಡಿಯುವುದಕ್ಕೆ ಬರ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. The rest we read in the passage. ನಂತರ ಎಲ್ಲವನ್ನು ಸಹ ವಾಕ್ಯ ಭಾಗದಲ್ಲಿ ಓದ್ತೇವೆ. They went fishing, they caught lots and lots of fish. They came back to the shore. ಅವರು ಮೀನು ಹಿಡಿಯೋದಕ್ಕೆ ಹೋದ್ರು, ಅವರಿಗೆ ಬಹಳ ರಾಶಿಯಾಗಿ ಮೀನು ಸಿಕ್ತು. ನಂತರ ದಡಕ್ಕೆ ಬಂದರು. And after came back to the shore, we see another aspect of this passage. ಈ ವಾಕ್ಯ ಭಾಗದ ಮತ್ತೊಂದು ವಿಷಯಾಂಶವನ್ನು ನಾವು ನೋಡ್ತೇವೆ. Now Simon is so scared. ಇಲ್ಲಿ ಸೀಮೋನನು ಬಹಳ ಭಯಗ್ರಸ್ತನಾಗಿದ್ದಾನೆ. Maybe until this point of time, Simon thought he's a good teacher. ಈ ಸಮಯದವರೆಗೆ ಸೀಮೋನನು ಅಂದುಕೊಂಡಿದ್ದನು, ಈತನು ಒಳ್ಳೆಯ ಗುರುವಾಗಿದ್ದಾನೆ. A nice man whom many people are following. ಆತನನ್ನು ಅನೇಕ ಜನರು ಹಿಂಬಾಲಿಸುತ್ತಾ ಇದ್ದಾರೆ, ಒಳ್ಳೆ ಮನುಷ್ಯ. But now Simon's eyes are open to see who this Jesus is really. ಆದ್ರೆ ಈಗ ಸೀಮೋನನ ಕಣ್ಣುಗಳು ತೆರೆಯಲ್ಪಟ್ಟು ನಿಜವಾಗಿ ಯೇಸು ಯಾರೆಂಬುದಾಗಿ ಆತನು ತಿಳ್ಕೊಂಡ. He says one thing very clearly. ಅದರ ಒಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. Jesus, I am a sinner. ನಾನು ಪಾಪಾತ್ಮನು. It's like now as if Jesus did not know who Simon was. ಸೀಮೋನನು ಯಾರು ಎಂಬುದಾಗಿ ಯೇಸುವಿಗೆ ಗೊತ್ತಿಲ್ಲವೇನೋ ಎಂಬುದಾಗಿ. Jesus knew Simon so well, more than he knows himself. ಸೀಮೋನನು ತನ್ನ ಕುರಿತಾಗಿ ತಾನು ತಿಳಿದುಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಯೇಸುವಿಗೆ ಸೀಮೋನನ ಕುರಿತಾಗಿ ಗೊತ್ತು. But Simon is saying, I am a sinner, please go away. Please don't have any association with me. ಸೀಮೋನ್ ಹೇಳ್ತಾ ಇದ್ದಾನೆ, ನಾನು ಪಾಪಾತ್ಮನು, ದಯಮಾಡಿ ನನ್ನಿಂದ ದೂರಕ್ಕೆ ಹೋಗು, ನನ್ನೊಟ್ಟಿಗೆ ಯಾವುದೇ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಡ. Now you know what Jesus is saying to Simon? ಇಲ್ಲಿ ಯೇಸು ಸೀಮೋನಿಗೆ ಏನ್ ಹೇಳ್ತಾ ಇದ್ದಾನೆ? I know who you are. ನೀನ್ ಯಾರೆಂಬುದಾಗಿ ನನಗೆ ಗೊತ್ತು. I know what is happening in your life. ನಿನ್ನ ಜೀವಿತದಲ್ಲಿ ಏನ್ ನಡೀತಾ ಇದೆ ಎಂಬುದಾಗಿಯೂ ಸಹ ನನಗೆ ಗೊತ್ತು. Knowing that only, I am now calling you, follow me, I will make you fishers of men.
ಏನೆಲ್ಲ ನಡೀತಾ ಇದೆ ಎಂಬುದಾಗಿ ತಿಳ್ಕೊಂಡು ಸಹ ನಾನು ನಿನ್ನನ್ನು ಕರೀತಾ ಇದ್ದೇನೆ, ನನ್ನನ್ನು ಬಂದು ಹಿಂಬಾಲಿಸು, ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂತಹ ಬೆಸ್ತರನ್ನಾಗಿ ಮಾಡ್ತೇನೆ. During the first meeting, Jesus said, I will make you Peter. ಮೊದಲನೇ ಭೇಟಿಯಲ್ಲಿ ಯೇಸು ಹೇಳ್ತಾನೆ, ನಾನು ನಿನ್ನನ್ನು ಪೇತ್ರನನ್ನಾಗಿ ಮಾಡ್ತೇನೆ. Meaning, I will transform your life. ಅದರ ಅರ್ಥ ನಿನ್ನ ಜೀವಿತವನ್ನು ರೂಪಾಂತರ ಪಡಿಸುತ್ತೇನೆ. Now Jesus is going one step forward and he's saying, come follow me, I will change your life's destiny. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳುತ್ತಾ ಇರುವಂತಹ ಮಾತೇನೆಂದ್ರೆ, ನೀನು ನನ್ನನ್ನು ಬಂದು ಹಿಂಬಾಲಿಸಿದ್ರೆ ನಿನ್ನ ಗಮ್ಯ ಸ್ಥಾನವನ್ನೇ ಬದಲಾಯಿಸುತ್ತೇನೆ. It's like, it's an amazing moment. ಇದೊಂದು ಅದ್ಭುತವಾದಂತಹ ಕ್ಷಣ. You know why? ಯಾಕೆ ಗೊತ್ತಾ? It is Simon's creator standing before him and saying, hey, I am the one who created you. I know the plans and purposes I have for your life. ಸೀಮೋನನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನು ಸೀಮೋನನ ಮುಂದೆ ನಿಂತುಕೊಂಡು, ಹೇ, ನಿನ್ನನ್ನು ಸೃಷ್ಟಿಸಿದಂತವನು ನಾನು ನಿನ್ನ ಮುಂದೆ ನಿಂತುಕೊಂಡು ನಿನಗೋಸ್ಕರವಾಗಿ ಭವಿಷ್ಯತ್ತಿನಲ್ಲಿ ಇರುವಂತಹ ಯೋಜನೆಗಳನ್ನ, ಉದ್ದೇಶಗಳನ್ನ ನನ್ನೊಟ್ಟಿಗಿದೆ, ನಾನು ಅದಕ್ಕನುಗುಣವಾಗಿ ನಿನ್ನನ್ನು ನಡೆಸ್ತೇನೆ. Simon, come and follow me. ನನ್ನ ಹಿಂಬಾಲಿಸು. In my mind, in my plan, you should not end your life here as a fisherman. ನೀನು ನಿನ್ನ ಜೀವಿತವನ್ನ ಇಲ್ಲಿ ಕೇವಲ ಮೀನುಗಾರನಾಗಿ ಕಳೆಯುವಂತದ್ದು ನನ್ನ ಉದ್ದೇಶ, ನನ್ನ ಆಲೋಚನೆಯಲ್ಲ. I did not create you to spend your maximum life fishing in the Sea of Galilee. ನಿನ್ನ ಜೀವಿತದ ಗರಿಷ್ಠ ಸಮಯವನ್ನ ಈ ಗಲಿಲಾಯ ಸಮುದ್ರದಲ್ಲಿ ಮೀನು ಹಿಡಿಯೋದಕ್ಕೋಸ್ಕರವಾಗಿ ಅಲ್ಲ ನಾನು ನಿನ್ನನ್ನು ಸೃಷ್ಟಿಸಿದ್ದು. My dear Simon, I have greater plans for you, my dear boy. Come and follow me. ಓ ನನ್ನ ಪ್ರಿಯ ಸೀಮೋನನೇ, ನನ್ನ ಪ್ರಿಯ ಹುಡುಗನೇ, ನಿನಗೋಸ್ಕರವಾಗಿ ಶ್ರೇಷ್ಠವಾದಂತ ಯೋಜನೆಗಳಿವೆ, ನನ್ನನ್ನು ಬಂದು ಹಿಂಬಾಲಿಸು. Brothers and sisters, can you imagine this in your mind? ಸಹೋದರ ಸಹೋದರಿಯರೇ, ನಿಮ್ಮ ಮನಸ್ಸಿನಲ್ಲಿ ಇದನ್ನು ಊಹಿಸಿಕೊಳ್ಳಬಹುದಾ? Who is this Simon? ಯಾರು ಸೀಮೋನನ್ನು? A man born and brought up in a very remote village in the Galilean region. ಗಲಿಲಾಯ ಪ್ರಾಂತದಲ್ಲಿರುವಂತಹ ಒಂದು ಹಳ್ಳಿಯ ಬಹಳ ದೂರದಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ. I also have to tell you another fact. Simon, the name Simon was a very, very common name. ಮತ್ತೊಂದು ಸತ್ಯಾಂಶವನ್ನು ನಿಮಗೆ ಹೇಳಬೇಕು. ಸೀಮೋನನ್ ಎಂಬುದಾಗಿ ಹೇಳಲ್ಪಡುವಂತಹ ಹೆಸರು ಬಹಳ ಸಾಧಾರಣವಾದಂತಹ ಹೆಸರು. In Karnataka or in Tamil Nadu, you have so many Shekhar, so many Babu. ಆತ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಿನಲ್ಲಿ ನಾವು ನೋಡುವಾಗ ಅನೇಕ ಶೇಖರ್ಗಳಿದ್ದಾರೆ, ಅನೇಕ ಬಾಬುಗಳಿದ್ದಾರೆ. In Kannada, I think the name Manjunath is also very, very common. ಕರ್ನಾಟಕದಲ್ಲಿ ಮಂಜುನಾಥ ಅನ್ನುವಂತ ಹೆಸರು ಬಹಳ ಸಾಮಾನ್ಯ. If you go to some village and say Manjunath, 100 Manjunath will come. ಯಾವ್ದಾರ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಮಂಜುನಾಥ್ ಎಂಬುದಾಗಿ ಕರೆದ್ರೆ ನೂರಾರು ಮಂಜುನಾಥರು ಬರ್ತಾರೆ. In the same way, if you go to any of the Galilean village and call out Simon, 100 Simons would have come. ಗಲಿಲಾಯದ ಯಾವ್ದಾದ್ರು ಒಂದು ಹಳ್ಳಿಗೆ ಹೋಗಿ ನಿಂತುಕೊಂಡು ಸೀಮೋನನ್ ಎಂಬುದಾಗಿ ಕರೆದ್ರೆ ನೂರಾರು ಸೀಮೋನರು ಬರ್ತಾರೆ. Which Simon are we talking about today? ಈ ದಿನ ನಾವ್ ಯಾವ ಸೀಮೋನನ ಕುರಿತಾಗಿ ಮಾತನಾಡ್ತಾ ಇದ್ದೇವೆ? In 21st century, using all the modern gadgets, we are sitting comfortably with all our intellectual understanding and everything. We are still studying about that poor man from the Galilean region. 21ನೇ ಶತಮಾನದಲ್ಲಿ ಸುಖಾಸೀನರಾಗಿ ನಾವು ಕುಳಿತುಕೊಂಡು ಎಲ್ಲಾ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಆಧುನಿಕವಾದಂತಹ ತಂತ್ರಜ್ಞಾನಗಳನ್ನು ನಮ್ಮ ಕೈಯಲ್ಲಿ ಹಿಡಿದುಕೊಂಡು ಎಲ್ಲೋ 21 ಶತಮಾನದ ಹಿಂದೆ ಇದ್ದಂತಹ ಯಾವುದೋ ಒಂದು ಹಳ್ಳಿಯಲ್ಲಿದ್ದಂತಹ ಬಡ ವ್ಯಕ್ತಿ ಆದಂತಹ ಸೀಮೋನನ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. It's beyond my imagination. Could Simon could he have ever imagined that one day his name is going to be adored and revered all across the world?
ಈ ಒಂದು ವಿಷಯ ನನ್ನ ಊಹೆಗೂ ನಿಲುಕದೆ ಅದಕ್ಕಿಂತ ಮಿಗಿಲಾದದ್ದು. ಈ ಸೀಮೋನನು, ಓ ಈ ಜನರು, ಆ ಲೋಕದಲ್ಲಿರುವಂತಹ ಜನರು ನನ್ನ ಹೆಸರನ್ನು ಈ ರೀತಿಯಾಗಿ ಅನೇಕ ವರ್ಷಗಳ ಶತಮಾನಗಳ ನಂತರವೂ ಸಹ ನನ್ನ ಹೆಸರನ್ನು ಹೇಳುತ್ತಾರೆ ಎಂಬುದಾಗಿ ಎಂದಾದ್ರೂ ಊಹಿಸಿಕೊಂಡಿದ್ನ? How many buildings in the world is named after this Simon, you know? ಓ ಈ ಸೀಮೋನನೆಂಬಂತ ಈ ಹೆಸರಿನ ಮೇಲೆ ಈ ಲೋಕದಲ್ಲಿರುವಂತ ಎಷ್ಟೋ ಕಟ್ಟಡಗಳಿದೆ ಗೊತ್ತಾ? One of the largest buildings in Rome is called St. Peter's Basilica. ಓ ರೋಮ್ ನಲ್ಲಿರುವಂತ ಅತಿ ದೊಡ್ಡದಾದಂತ ಒಂದು ಕಟ್ಟಡದ ಹೆಸರು ಸೆಂಟ್ ಪೀಟರ್ಸ್ ಬೆಸಿಲಿಕಾ. And you know how many children in Christian families are named after this Galilean? ಕ್ರೈಸ್ತ ಕುಟುಂಬದಲ್ಲಿ ಎಷ್ಟೋ ಜನ ಮಕ್ಕಳ ಹೆಸರನ್ನ ಈ ಗಲಿಲಾಯನ ಹೆಸರಿನಿಂದ ಕರೆಯಲ್ಪಟ್ಟಿದ್ದಾರೆ. Brothers and sisters, ಸಹೋದರ ಸಹೋದರಿಯರೇ, when Jesus called this fisherman, he said, I know the plan and purpose for your life, Simon. Come and follow me. ಯೇಸು ಈ ಮೀನುಗಾರನನ್ನು ಕರೆದಂತ ಸಮಯದಲ್ಲಿ, ಸೀಮೋನನೇ, ನಿನಗೋಸ್ಕರವಾಗಿ ಭವಿಷ್ಯತ್ತಿಗಿರಬೇಕಾದಂತ ಯೋಜನೆಗಳು ಮತ್ತು ಉದ್ದೇಶಗಳು ನನ್ನ ಹತ್ರ ಇದೆ, ನನ್ನನ್ನು ಬಂದು ಹಿಂಬಾಲಿಸು ಎಂಬುದಾಗಿ ಹೇಳ್ತಾನೆ. Brothers and sisters, God has the blueprint of our life. ಸಹೋದರ ಸಹೋದರಿಯರೇ, ನಮ್ಮ ಜೀವಿತಕ್ಕೋಸ್ಕರವಾಗಿ ದೇವರಿಗೆ ಒಂದು ನೀಲಿ ನಕಾಶೆ ಇದೆ. More than what our parents and well-wishers think about us, ನಮ್ಮ ಪೋಷಕರು ಮತ್ತು ನಮ್ಮ ಹಿತೈಷಿಗಳು ನಮ್ಮ ಕುರಿತಾಗಿ ಆಲೋಚಿಸುವುದಕ್ಕಿಂತಲೂ ಹೆಚ್ಚಾಗಿ the plans and purposes of God for each one of you is something so marvelous and hidden in the heart of God. ದೇವರ ಯೋಜನೆಗಳು ಮತ್ತು ಆತನ ಉದ್ದೇಶಗಳು ಬಹಳ ಅಮೂಲ್ಯವಾಗಿ, ಬಹಳ ಅದ್ಭುತವಾಗಿ ದೇವರ ಹೃದಯದಲ್ಲಿ ಬಚ್ಚಿಡಲ್ಪಟ್ಟಿದೆ. So this discipleship call is to draw you closer to God so that his plan and purpose will be fulfilled in your life. ಈ ಶಿಷ್ಯತ್ವ ಎನ್ನುವಂಥದ್ದು ದೇವರ ಹೃದಯಕ್ಕೆ ಸಮೀಪವಾಗಿ ನಿಮ್ಮನ್ನು ಎಳೆದುಕೊಂಡು ಬಂದು ಆತನಲ್ಲಿ ನಿಮಗಿರುವಂತಹ ಉದ್ದೇಶಗಳನ್ನ, ಯೋಚನೆಗಳನ್ನ ಪೂರೈಸುವಂತದ್ದಾಗಿದೆ. And we read in Luke chapter 5 verse 11, ಲೂಕನ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಓದ್ತೇವೆ, this time when Jesus looked at Simon and called him, follow me, he brought all the fish to the shore. He brought the boat to the shore, left everything and decided to follow Jesus. ಈ ಸಮಯದಲ್ಲಿ ಯೇಸು ಕ್ರಿಸ್ತನು ಆ ಸೀಮೋನನನ್ನು ಬಂದು ಹಿಂಬಾಲಿಸಿ ಎಂಬುದಾಗಿ ಹೇಳುವಾಗ ಆತನು ಮೀನುಗಳನ್ನು ಎಲ್ಲವನ್ನು ಸಹ ತೀರಕ್ಕೆ ತೆಗೆದುಕೊಂಡು ಬಂದು ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದನು. And why did Simon do that? ಯಾಕೆ ಸೀಮೋನನ ಹಾಗೆ ಮಾಡಿದನು? As we read in Luke chapter 5, Simon realized, I am a sinner, I need a transformation. ಓ ನಾವು ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಓದಿದೆವು, ಆ ಸೀಮೋನು ಆತನ್ನು ಕಂಡುಕೊಂಡನು, ಆತನು ಪರಿಗಣಿಸಿದನು, ನಾನೊಬ್ಬ ಪಾಪಿಯಾಗಿದ್ದೇನೆ, ನನಗೆ ಒಬ್ಬ ರೂಪಾಂತರಕಾರನ ಅವಶ್ಯಕತೆ ಇದೆ. There are many areas in my life where God needs to do a divine intervention. ಓ ನನ್ನ ಜೀವಿತದಲ್ಲಿ ಕೂಡ ಅನೇಕ ಪ್ರದೇಶಗಳಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ ದೇವರು ಮಧ್ಯಸ್ಥಿಕೆ ವಹಿಸಿ ನನ್ನನ್ನು ರೂಪಾಂತರ ಪಡಿಸಬೇಕು. So I am deciding to follow Jesus. ಆದ್ದರಿಂದ ನಾನು ಯೇಸುವನ್ನು ಹಿಂಬಾಲಿಸುವುದಕ್ಕೆ ತೀರ್ಮಾನಿಸಿದೆ. And later in Matthew chapter 16, Simon, ನಂತರ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ Simon was the one who first said, you are the son of God, Christ. ಸೀಮೋನನೇ ಮೊಟ್ಟ ಮೊದಲನಿಗನಾಗಿ ಹೇಳ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು ದೇವ ಕುಮಾರನೆಂಬುದಾಗಿ. What is the meaning of the word Messiah? ಮೆಸ್ಸಿಯನ್ ಅಂದ್ರೆ ಅರ್ಥ ಏನು? Or the meaning of the word Christ? ಕ್ರಿಸ್ತನ್ ಅಂದ್ರೆ ಅರ್ಥ ಏನು? Deliverer. ಬಿಡುಗಡೆ ಮಾಡುವಂತವನು. I am a sinner. ನಾನೊಬ್ಬ ಪಾಪಿ. I have no control over my thinking or words or actions. ನನ್ನ ಆಲೋಚನೆ, ನನ್ನ ಕೃತ್ಯಗಳು, ನನ್ನ ಚಟುವಟಿಕೆಗಳ ಕುರಿತಾಗಿ ನನ್ನಲ್ಲಿ ಯಾವ ನಿಯಂತ್ರಣವೂ ಇಲ್ಲ. My fallen nature is controlling me. ನನ್ನ ಬಿದ್ದು ಹೋದಂತ ಸ್ವಭಾವ ನನ್ನನ್ನು ನಿಯಂತ್ರಿಸ್ತಾ ಇದೆ. You are Christ, be my deliverer. ನೀನು ಕ್ರಿಸ್ತನು, ನನ್ನ ಬಿಡುಗಡೆಗಾರನಾಗಿದ್ದಿ. I want to follow you. ನಾನು ನಿನ್ನನ್ನು ಹಿಂಬಾಲಿಸ್ತೇನೆ. Not only that,
In John chapter 6, there was a time that many people who started following, they slowly, gradually went away from Jesus. ಓ ನಾವು ನೋಡ್ತೇವೆ ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅನೇಕ ಜನರು ಆತನನ್ನು ಹಿಂಬಾಲಿಸುವಾಗ ಆ ಕೃಪೆ ನಿಧಾನವಾಗಿ ಹೊರಟ. And Jesus looked at some of them, including Peter, who are still remaining, following him. He looked at them and said, if you also want to go, you can go. ಆಗ ಪೇತ್ರನನ್ನು ನೋಡಿ, ಸೀಮೋನನನ್ನು ನೋಡಿ ಯೇಸು ಕ್ರಿಸ್ತನು ಹೇಳ್ತಾನೆ, ಎಲ್ಲರೂ ಸಹ ಹೋಗಿದ್ದಾರೆ, ನೀವು ಸಹ ಹೋಗ್ಬೇಕಾದ್ರೆ ನೀವು ಹೊರಟೋಗ್ರಿ ಎಂಬುದಾಗಿ. Not only to Simon, but other disciples who were with him. ಓ ಸೀಮೋನಿಗೆ ಮಾತ್ರವಲ್ಲ, ಆತನೊಂದಿಗಿದ್ದಂತಹ ಬೇರೆ ಶಿಷ್ಯರಿಗೂ ಸಹ ಆತನು ಹೇಳ್ತಾನೆ. He looked at them and said, if you want to go, you can go. ಅವರನ್ನು ನೋಡಿ ಹೇಳ್ತಾನೆ, ನೀವು ಹೋಗ್ಬೇಕಾದ್ರೆ ನೀವು ಸಹ ಹೊರಟೋಗ್ಬಹುದು. You know what Simon Peter said at that point of time? ಆದ್ರೆ ಆ ನಿರ್ದಿಷ್ಟವಾದ ಸಮಯದಲ್ಲಿ ಸೀಮೋನ್ ಪೇತ್ರನ್ ಏನ್ ಹೇಳ್ತಾನೆ ಗೊತ್ತಾ? Where shall we go? ನಾವೆಲ್ಲಿ ಹೋಗೋಣ? We know who you are. ನೀನು ಯಾರೆಂಬುದಾಗಿ ನಮಗೆ ಗೊತ್ತು. We started following, knowing who you are. ನೀನು ಯಾರೆಂಬುದಾಗಿ ತಿಳಿದುಕೊಂಡು ನಿನ್ನನ್ನು ಹಿಂಬಾಲಿಸುವುದಕ್ಕೆ ನಾವು ಪ್ರಾರಂಭಿಸಿದೆವು. Eternal words are with you. ನಿನ್ನಲ್ಲಿ ನಿತ್ಯ ಜೀವ ಕೊಡುವಂತ ವಾಕ್ಯ ಉಂಟು. In other words, Simon and other disciples, they acknowledged the way to eternity is through Christ Jesus. ಸೀಮೋನನ್ನು ಮತ್ತು ಇತರರು ಸಹ ಗುರುತಿಸಿಕೊಂಡಂತಹ ಅಂಶವೇನಿದೆ, ನಿತ್ಯತ್ವಕ್ಕೆ ಇರುವಂತಹ ಮಾರ್ಗ ಯೇಸು ಕ್ರಿಸ್ತನು ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡರು. Brothers and sisters, I am winding up. ಸಹೋದರ ಸಹೋದರಿಯರೇ, ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. The call of discipleship. ಶಿಷ್ಯತ್ವನ ಕರೆ. What a privilege. ಎಂತ ಒಂದು ಅವಕಾಶ. It's a very, very special call. ಬಹಳ ವಿಶೇಷವಾದಂತ ಕರೆ. Not given to hundreds and thousands of people. ಸಾವಿರಾರು ನೂರಾರು ಜನರೇ ಇದು ಕೊಡಲ್ಪಟ್ಟಂತ ಕರೆಯಲ್ಲ. You and I were chosen in Christ, handpicked by God. ನಾನು ಮತ್ತು ನೀನು ಕ್ರಿಸ್ತನಲ್ಲಿ ಆರಿಸಲ್ಪಟ್ಟವರು, ದೇವರಿಂದ ಕೈಯಿಂದ ಆರಿಸಲ್ಪಟ್ಟವರು. And in his due time, he looks at you and me and he says, my dear child, I know who you are. Come and follow me. I will change your life. I will take you to your destiny. ನಿರ್ದಿಷ್ಟವಾದಂತಹ ಸಮಯದಲ್ಲಿ ಆತನು ನನ್ನನ್ನು ಮತ್ತು ನಿನ್ನನ್ನು ನೋಡಿ, ನನ್ನ ಪ್ರಿಯ ಮಗುವೆ, ನೀನು ಯಾರೆಂಬುದಾಗಿ ನನಗೆ ಗೊತ್ತಿದೆ, ನೀನು ನನ್ನ ಬಳಿಗೆ ಬಾ, ನಾನು ನಿನ್ನ ನಿತ್ಯತ್ವವನ್ನು ಬದಲಾಯಿಸಿ ನೀನು ಸೇರಬೇಕಾದಂತ ಸ್ಥಳಕ್ಕೆ ನಾನು ಸೇರಿಸ್ತೇನೆ ಎಂಬುದಾಗಿ ಹೇಳ್ತಾನೆ. God willing, tomorrow we will continue with this study on discipleship. May the Lord continue to use the words that we listened today to build us up in Christ Jesus. ದೇವರ ಚಿತ್ತವಿರುವುದಾದ್ರೆ ಈ ಶಿಷ್ಯತ್ವದ ಅಧ್ಯಯನವನ್ನ ನಾಳೆ ಸಹ ಮುಂದುವರಿಸೋಣ.